ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಣಿ, ಬಿಡದಿ ಲ್ಯಾಂಡ್ದು ಇವತ್ತು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಅದನ್ನ ಹೇಳಕಂತ ಬಂದೆ ವೈನಿಯವರ. ಪಕ್ಕದ ಲ್ಯಾಂಡ್ ಅವರು ಅವ್ರ ಲ್ಯಾಂಡಿಂದ ನಾವು 50 ಅಡಿ ಅಕ್ವೈರ್ ಮಾಡ್ಕೊಂಡಿವಿ ಅಂತ ಕೋರ್ಟಿಂದ ಸ್ಟೇ ತಗೊಂಬಂದನ್ರಿ. ಇದೇ ರೀ ವೈನಿ ಆ ಸ್ಟೇ ಆರ್ಡ್ರು. ಕೋರ್ಟು 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 ಕೋರ್ಟು. ಆ ಹೆಸರು ಕೇಳಿದ್ರೇನೆ ಮೈಯೆಲ್ಲ ಉರ್ದು ಹೋಗುತ್ತೆ ನನ್ಗೆ. ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ವೈನಿಯವರ, ಇತ್ತಿತ್ಲಾಗ ಕೋರ್ಟ್ ಹೆಸರು ಎತ್ತಿದ್ದಂಗ ಯಾಕ್ರಿ ಇಷ್ಟೊಂದು ಉರಿದು ಬೀಳಾಕತ್ತೀರಿ? ಯಾಕೆ ಮರ್ತ್ ಹೋಯ್ತಾ ನಿನ್ಗೆ? ಇವತ್ತು 11:15 ರಾವಣ್ ಕೇಸು ಜಡ್ಜ್ಮೆಂಟ್ಗಿದೆ. ಏನಾಗುತ್ತೋ ಏನೋ ಅಂತ ಕೈಕಾಲೆಲ್ಲ ನಡುಗ್ತಾ ಇದೆ. ನನ್ನ ಮಗನ್ನ ಜೈಲಲ್ಲಿಟ್ಟಿರೋದು ಆ ಕೋರ್ಟು. ನನ್ನ ಲ್ಯಾಂಡ್ಗೆ ಸ್ಟೇ ಕೊಟ್ಟಿರೋದು ಆ ಕೋರ್ಟು. ಇವತ್ತು ನನ್ನ ಮಗನ ಹಣೆ ಬರ ಬರೀತಿರೋದು ಆ ಕೋರ್ಟೆ. ಅದಕ್ಕೆ ಈ ನಡುವೆ ನನಗೆ ಆ ಕೋರ್ಟ್ ಅನ್ನೋ ಪದ ಕೇಳಿದಾಗ ತಲೆ ಸಿಡಿದಾಗತ್ತೆ. ಅಕ್ಕ, ಯಾವುದೇ ಕೇಸ್ ಆದ್ರೂ ಜಡ್ಜ್ಮೆಂಟ್ ಬರಕ್ಕಿಂತ ಮುಂಚೆನೆ ಒಡೆದು ಹಾಕ್ಬಿಡ್ಬೇಕಕ್ಕ. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುತ್ತೆ, ಕೋರ್ಟ್ ಅಲ್ಲಿ ನಮ್ಮ ರಾಜ್ಯಭಾರ ನಡೀತಾ ಇಲ್ವಲ್ಲ. ಮೊದ್ಲು ಎಲ್ಲಾ ಕಡೆನೂ ನಡೀತಿತ್ತಕ್ಕ. ಈ ಸಲ ಶಿವಗಾಮಿ ಸ್ಟ್ರಾಂಗ್ ಆಗ್ಬಿಟ್ಲು, ನಾವ್ ವೀಕ್ ಆಗ್ಬಿಟ್ವಿ ಅಷ್ಟೇ. ಆ ಸಾಕ್ಷಿಗಳನ್ನ ಏನು ಮಾಡಕ್ಕಾಗ್ಲಿಲ್ಲ ನಾವು. ಅದೇ ನಂಗೆ ಭಯ ಆಗ್ತಿರೋದು. ಆ ರಾಕಿನ ನಂಬಿ ನಾನು ಮೋಸ ಹೋದೆ ಅಂತ ಅನ್ನಿಸ್ತಾ ಇದೆ. ನಂಬಿಸಿ ಕುತ್ಕೆ ಕೊಯ್ದ್ಬಿಟ್ಟ ಅವನು. ಈಗ ಕಾಲ್ ಮಾಡಿದ್ರೆ ತೆಗಿತಾ ಇಲ್ಲ. ರಾವಣ್ ತರ ಇನ್ನೊಬ್ಬ ಮಗ ಇರ್ಬೇಕಾಗಿತ್ತು. ಅವಾಗ ನನ್ಗಿಂಥ ಕಷ್ಟಗಳೇ ಬರ್ತಾ ಇರ್ಲಿಲ್ಲ. ವೈನಿಯವರ, ನಾ ಇಲ್ಲನ್ರಿ. ಇದ್ದೀರಾ? ಏನಕ್ಕೆ? ದಂಡಕ್ಕಷ್ಟೇ. ಯಾವತ್ತಾದ್ರೂ ಒಂದು ದಿವಸ ಒಂದು ಕೆಲ್ಸನಾದ್ರೂ ಮಾಡಿ ಮುಗಿಸಿದೀರಾ? ಅಕ್ಕ, ನೀನೇನು ಟೆನ್ಷನ್ ತಗೋಬೇಡ ಅಕ್ಕ. ರಾಕಿ ಹತ್ರ ನಾನ್ ಫೋನ್ ಮಾಡಿ ಮಾತಾಡ್ತೀನಿ. ಕಾಲ್ ಮಾಡಿ ಏನ್ ಪ್ರಯೋಜನ? ಕಾಲ್ ಮಾಡಿ ನಾನೇ ಕೇಳ್ತೀನಿ, ಯಾಕೆ ನಾವು ಹೇಳಿದ ಕೆಲಸ ಮಾಡಿಲ್ಲ, ಇನ್ ಮುಂದೆ ನಿನ್ನನ್ನ ನಂಬೋದಾ ಬೇಡ್ವಾ ಅಂತ ನಾನೇ ಕೇಳ್ತೀನಿ. ಏನೇ ಇದ್ರೂ ಗೊತ್ತಾಗತ್ತೆ. ಸರಿ, ಅದೇನ್ ಮಾಡ್ತೀಯೋ ಮಾಡು. ಸರಿ ಅಕ್ಕ, ಮೇಲ್ ಫೋನ್ ಇದೆ, ನಾನು ತಗೊಂಡು ಕಾಲ್ ಮಾಡ್ತೀನಿ.
ಏನ್ ಮಾಡೋದೀಗ? ಅಯ್ಯೋ, ಪ್ರಾಣ ತಿಂತಾಳಲ್ಲಪ್ಪ. ನಾನು ನಮ್ಮ ಅಕ್ಕಂಗಿಂತ ಹಠಮಾರಿ. ನೀನು ಕಾಲ್ ಅಟೆಂಡ್ ಮಾಡೋವರೆಗೂ ನಾನು ಬಿಡಲ್ಲ. ಕಾಲ್ ಮಾಡ್ತಾನೆ ಇರ್ತೀನಿ. ಛೇ, ಏನಕ್ಕೆ ಇಷ್ಟೊಂದು ಫೋನ್ ಮಾಡಿ ಸಾಯಿಸ್ತಾರೆ? ಹಲೋ, ಎಲ್ಲಿದ್ಯಾ ರಾಕಿ? ಏನ್ ವಿಷಯ ಹೇಳಿ ಅಕ್ಕ. ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಆಗಲ್ಲ. ಆನ್ಸರ್ ಮಾಡು, ಎಲ್ಲಿದ್ಯಾ? ಅದನ್ನ ಹೇಳಕ್ಕಾಗಲ್ಲ. ಏನ್ ವಿಷಯ ಅಂತ ಹೇಳಿ ಅಕ್ಕ. ಯಾಕ್ ರಾಕಿ? ಕೊಬ್ಬ? ರಾವಣ್ ಜೈಲ್ಗೆ ಹೋದ್ಮೇಲೆ ನಿಮ್ಗೆಲ್ಲ ಚಳಿ ಬಿಟ್ಟು ಹೋಗಿದೆ ಅಲ್ವಾ? ಅಕ್ಕ ಕಾಲ್ ಮಾಡಿದ್ರೆ ಕಾಲ್ ಅಟೆಂಡ್ ಮಾಡ್ತಿಲ್ವಂತೆ ನೀನು? ನಾನು ಎಷ್ಟೊಂದ್ಸಲಿ ಕಾಲ್ ಮಾಡಿದ್ಮೇಲೆ ನೀನ್ ಇವಾಗ ನನ್ ಕಾಲ್ ಪಿಕ್ ಮಾಡ್ತಿದ್ಯಾ? ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೆ ಅಕ್ಕ, ಅದಕ್ಕೆ ಕಾಲ್ ಪಿಕ್ ಮಾಡಕ್ ಆಗ್ಲಿಲ್ಲ. ನಿನಗಿಂತ ದೊಡ್ಡ ಪ್ರಾಬ್ಲಮ್ ಇಲ್ಲ ಆಗಿದೆ ಅಂತ ಗೊತ್ತು ತಾನೆ? ಇವತ್ತು ರಾವಣ್ಗೆ ಜಡ್ಜ್ಮೆಂಟ್ ಬರ್ತಾ ಇದೆ. ಸಾಕ್ಷಿ ನಾಶ ಮಾಡಕ್ ಹೇಳಿದ್ನಲ್ಲ, ಒಂದೇ ಒಂದ್ ಸಾಕ್ಷಿನಾದ್ರೂ ನಾಶ ಮಾಡಿದ್ಯಾ ನೀನು? ಮಾಡಬೇಕು ಅಂತಾನೆ ಫಿಕ್ಸ್ ಆಗಿದ್ದೆ. ಅಷ್ಟರಲ್ಲಿ ಒಂದು ಕೇಸಲ್ಲಿ ನನ್ನನ್ನೇ ಫಿಟ್ ಮಾಡಿದ್ದಾರೆ. ಅಂದರಾಗಿದ್ದೀನಿ. ಯಾವ ಕೇಸ್ ಅದು? ಅದು ಒಂದು ಕಿಡ್ನಾಪ್ ಕೇಸ್ ಇತ್ತು. ರಾವಣ್ ಭೈ A1, ನಾನು A2. ಆ ಕೇಸು ಮುಚ್ಚೋಗಿತ್ತು. ಈಗ ನಾನು ಆಚೆ ಇದ್ದೀನಿ ಅಂತ ಸಾಕ್ಷಿನ ನಾಶ ಮಾಡ್ತೀನಿ ಅಂತ ಹೇಳಿ ಈ ಹಳೆ ಕೇಸ್ನ ರೀಓಪನ್ ಮಾಡಿದ್ದಾರೆ. ನನಗೆ ಅರೆಸ್ಟ್ ವಾರೆಂಟ್ ಬೇರೆ ಕೊಟ್ಟಿದ್ದಾರೆ. ತಲೆ ಮರೆಸ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲಿದ್ದೀನಿ ಅಂತ ಕೇಳಿದಾಗ ನನಗೆ ಜಾಗ ಹೇಳಕ್ಕಾಗ್ತಾ ಇಲ್ಲ. ಇವಾಗ್ಲೂ ನೀವೇನಾದ್ರೂ ಕಾಲ್ ಮಾಡಿರೋದು ಗೊತ್ತಾದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಹಾ, ಹೌದಾ? ನಾನ್ ನಿನಗ್ ಕಾಲ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡ್ತಾರಾ? ಹೌದು, ನಾನು ಸಾಕ್ಷಿಗಳನ್ನ ನಾಶ ಮಾಡಿಲ್ಲ. ಆದರೂ ರಾವಣ್ ಬಾಯಿಗೆ ಇವತ್ತು ಜಡ್ಜ್ಮೆಂಟ್ ಇದೆ ಅಂತ ಗೊತ್ತಾದಾಗ ನನಗೆಷ್ಟು ನೋವಾಯ್ತು ಗೊತ್ತಾ? ನೇಣು ಹಾಕ್ಕೊಂಡು ಸಾಯೋಣ ಅಂತ ಅನಿಸ್ತಾ ಇತ್ತು. ನಾನು ಆಚೆ ಇದ್ರು ನನ್ನ ಬಾಸ್ನ ಆಚೆ ತರಕ್ಕಾಗ್ತಾ ಇಲ್ವಲ್ಲ ಅಂತ ಸಿಕ್ಕಾಪಟ್ಟೆ ನೋವಾಗ್ತಾ ಇತ್ತು. ಆದ್ರೆ ಏನ್ ಮಾಡೋದು, ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಬೇರೆ ಇದೆಯಲ್ಲ. ಆಯ್ತು, ಹುಷಾರಾಗಿರು. ಸದ್ಯಕ್ಕೆ ನೀನ್ ನನಗ್ ಕಾಲ್ ಮಾಡಕ್ ಹೋಗ್ಬೇಡ. ನಾನು ಕಾಲ್ ಮಾಡಲ್ಲ.